ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲೇ ನಿಮ್ಮ ಶಿಸ್ತು ತೋರಿಸ್ಲಿಲ್ಲ ಅಂದರೆ ಇನ್ನೇ ಶಿಸ್ತು ಇನ್ನೆಲ್ಲಿ ತೋರಿಸ್ತೀರಾ ನೀವು? ಇಲ್ಲಿ ಏನು ಮಾಡ್ತೀರೋ ಅದೇ ನೀವು ಹೊರಗೆ ಮಾಡೋದು. ಯಾವಾಗಲೂ ಒಬ್ಬ ಉತ್ತಮ ಪೊಲೀಸ್ ಅಧಿಕಾರಿ ಅಂತ ಅಂದರೆ ಅವನೊಳಗೆ ಒಬ್ಬ ಆದರ್ಶ ಮನುಷ್ಯ ಆಗಿರಬೇಕು. ಫಸ್ಟು ಪೊಲೀಸ್ ಅಧಿಕಾರಿ ಅಲ್ಲ, ಆ ಅಧಿಕಾರಿಯ ಒಳಗೆ ಒಬ್ಬ ಉತ್ತಮ ಮನುಷ್ಯ ಆಗಿರಬೇಕು ಯಾವಾಗಲೂ. ಅದನ್ನು ನೆನ್ಪಿಟ್ಕೊಳ್ಳಿ. ನೀವು ನಿಜವಾಗ್ಲೂ ಉತ್ತಮವಾಗಿ ಹಣಕಾಸನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀರಿ ಅಂತಂದರೆ ಅದು ಸಂತೋಷದ ಕುಟುಂಬ ಆಗಿರುತ್ತೆ. ನಿಮಗೆ ಗೊತ್ತಿರಲ್ಲ ನಿಮ್ಮ ಕುಟುಂಬಸ್ಥರು ಎಷ್ಟು ಜನ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿರ್ತಾರೆ ನಿಮ್ಗಳ ಬಗ್ಗೆ ಅಂತ. ನೀವು ಅಂದ್ಕೊಂಡಿರ್ತೀರಾ ಏನೂ ಗೊತ್ತಿರಲ್ಲ ಅಂತ. ಎಲ್ಲ ಕುಟುಂಬ ಹಿನ್ನೆಲೆ ಗೊತ್ತಿರುತ್ತೆ. ಅದನ್ನು ತಿಳ್ಕೊಂಡೇ ನಾನಿಲ್ಲಿ ಕೂತ್ಕೊಳ್ತೀನಿ ಮಾತಾಡಲಿಕ್ಕೆ ಅಥವಾ ಹೇಳಲಿಕ್ಕೆ. ಸುಮ್ಮನೆ ಕೂತ್ಕೊಳ್ಳಲ್ಲ ನಾನಿಲ್ಲಿ. ನಿಮ್ಮಲ್ಲಿ ಶಾಂತಿನೇ ಇಲ್ಲ. ಶಾಂತಿ ಎಲ್ಲಿರಲ್ವೋ ಅಲ್ಲಿ ಸರಿಯಾದ ನಿರ್ಧಾರಗಳಿರಲ್ಲ. ಸರಿಯಾದ ನಿರ್ಧಾರ ಇಲ್ಲ ಅಂದರೆ ಅಲ್ಲಿ ಸರಿಯಾದ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಶಾಂತಿ ಇದ್ದರೆ ಸರಿಯಾದ ನಿರ್ಧಾರ ಇರುತ್ತೆ. ಸರಿಯಾದ ನಿರ್ಧಾರ ಇದ್ದರೆ ಅಲ್ಲಿ ಉತ್ತಮ ನಿಮ್ಮ ಹಣಕಾಸೆಲ್ಲ ಸರಿಯಾಗಿ ಸಮತೋಲನ ಮಾಡ್ಕೊಳ್ತೀರಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಯೋಗ ಮಾಡ್ತಾ ಇದ್ದೀರಿ. ಈಗ ಯೋಗ ಅಂದರೆ ನಾನು ನಿಮ್ಗೆ ಆಸನಗಳನ್ನ ಮಾಡಿಸ್ತಾ ಇಲ್ಲ. ಯೋಗ ಅಂದರೆ ನಿಮಗೆ ಜೀವನದ ಸಮತೋಲನವನ್ನು ಕಲಿಸ್ತಾ ಇದೆ. ಇದು ನಿಮಗೆ ಎಲ್ಲ ವಿಚಾರಗಳಲ್ಲೂ, ಬರೀ ಇಲಾಖೆ ಅಂತ ಅಲ್ಲ, ನಿಮ್ಮ ಕುಟುಂಬವನ್ನು ಸೇರಿಸಿ, ಸಮಾಜವನ್ನು ಸೇರಿಸಿ, ನಿಮ್ಮ ವೈಯಕ್ತಿಕ ಜೀವನವನ್ನು ಸೇರಿಸಿ. ಹ್ಯಾಪಿ ಫ್ಯಾಮಿಲಿಗೆ ಬೇಕಾಗಿರೋದು ನಿಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎಷ್ಟು ಜನ ಮಾಡ್ತಾ ಇದ್ದೀರಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್? 20ನೇ ತಾರೀಕು ಕಳೀತಂದರೆ ಎಲ್ಲರೂ ಸಾಲ ಮಾಡ್ತಿದ್ದೀರಿ, ಸಾಲಗಾರರಾಗ್ತಾ ಇದ್ದೀರಿ, ಜೀವಗಳು ಕಳ್ಕೊಳ್ತಾ ಇದ್ದೀರಿ. ಯಾಕೆ ಇದೆಲ್ಲ ಆಗ್ತಾ ಇದೆ? ಯಾಕೆ ಸಾಯ್ತಾ ಇದ್ದಾರೆ ಎಲ್ಲರೂ? ಕುಟುಂಬ ಅನಾಥ ಮಾಡ್ತಾ ಇದ್ದೀರಿ. ಅಪ್ಪ ಅಮ್ಮ ಕಣ್ಣೀರು ಹಾಕೋ ರೀತಿ ಮಾಡ್ತಾ ಇದ್ದೀರಿ. ಯಾಕೆ ಅಂದರೆ ನಾವು ಪೊಲೀಸ್, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಇದು ನಮ್ಮ ವೈಯಕ್ತಿಕ ಜೀವನ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಸೀರಿಯಸ್ಸಾಗಿ ಬಂದು ಇಷ್ಟೊತ್ತವರೆಗೂ ಎಷ್ಟು ಚೆನ್ನಾಗಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಮಾತಾಡ್ತೀರಾ. ಅಲ್ಲಿ ಮಾತಾಡೋ ಬದಲು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಲ್ಲ. ಹಾಸನ ಯೂನಿಟಿಗೆ ಹೇಳ್ತಾ ಇದ್ದೀನಿ. ನಾನು ಬಂದಾಗ ಫ್ರೆಂಡ್ಲಿಯಾಗಿದ್ದೆ, ಚೆನ್ನಾಗಿ ಮಾತಾಡಿದೆ, ನಕ್ಕದೆ, ಹಾಡಿದೆ, ಕುಣಿದೆ, ಎಲ್ಲನೂ ಮಾಡಿದ್ವಿ. ಇವಾಗ ಸೀರಿಯಸ್ ಆಗಿರುವಾಗ ಸೀರಿಯಸ್ ಆಗಿರಿ, ಕೇಳಿಸ್ಕೊಳ್ಳಿ. ಇಲ್ಲ ನನಗೆ ಗೊತ್ತಿಲ್ಲದಿರೋ ವಿಚಾರಧಾರೆಗಳು ನಿಮ್ಮಲ್ಲಿರುತ್ತೆ, ನನಗೂ ತಿಳಿಸಿ. ನನಗೆ ತುಂಬ ಇಷ್ಟ ಗೊತ್ತಿಲ್ಲದಿರೋದನ್ನ ತಿಳ್ಕೊಳ್ಳೋದಕ್ಕೆ. ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್ ಆ್ಯಕ್ಚುಲಿ. ಐ ಆಮ್ ಎ ವೆರಿ ಗುಡ್ ಲಿಸನರ್. ನನಗೆ ಯಾವ ಹಮ್ಮು ಬಿಮ್ಮು ಇಲ್ಲ. ಐ ಆಮ್ ಎ ಲರ್ನರ್ ಸ್ಟಿಲ್, ಐ ಆಮ್ ಎ ಸ್ಟೂಡೆಂಟ್ ಸ್ಟಿಲ್. ಲಿಸನರ್ ಆಗಿ ಫಸ್ಟು ಕೇಳಿಸ್ಕೊಳ್ಳಿ. ಮಾಡಿ ಕಲಿಯೋನಕ್ಕಿಂತ ನೋಡಿನೂ ಕಲಿಬಹುದು, ಕೇಳಿನೂ ಕಲಿಬಹುದು. ಹೋಪ್ಫುಲಿ ಇಟ್ ವೋಂಟ್ ರಿಪೀಟ್ ದ ನೆಕ್ಸ್ಟ್ ಟೈಮ್. ನೀವು ಬಿಗಿನಿಂಗಲ್ಲಿ ನಿಮ್ಮಿಂದನೇ ಎಲ್ಲರಿಗೂ ಡಿಸ್ಟರ್ಬ್ ಆಯಿತು ಕ್ಲಾಸು. 11th ಬೆಟಾಲಿಯನ್ ಡಿಸಿಪ್ಲಿನಾಗಿ ಬರಲೇ ಇಲ್ಲ, ಮಾತಾಡ್ತಾ ಕೂತ್ಕೊಂಡಿದ್ರಿ. ನಾವು ಆಫೀಸರಿಗೆ ಫೋನ್ ಮಾಡಿ ಹಾಲಿಗೆ ಕರೆಸಿದೆ ನಾನು. 12th ಬೆಟಾಲಿಯನ್ವ್ರದ್ದು ಒಂದೇ ಒಂದು ಕಂಪ್ಲೇಂಟ್ ಇತ್ತಾ? ಶಿವಮೊಗ್ಗದವ್ರದ್ದು ಇತ್ತಾ? ಅರ್ಥ ಮಾಡ್ಕೋಬೇಕು. ಆಯಿತು, ಚೇರ್ ಅಪ್. ನೆಕ್ಸ್ಟ್ ಟೈಮ್ ಹೀಗೆ ಮಾಡಬೇಡಿ. ನಿಮ್ಗೆ 10 ಸಲ ಬೇಕಾದರೂ ನಾನು ಹೇಳ್ಕೊಡ್ತೀನಿ. ಇನ್ನೂ 2 ಅವರ್ ತೊಗೊಳ್ಳಿ ಅಂದ್ರೂ ತೊಗೊಳ್ತೀನಿ. ನನಗೆ ಏನೂ ಬೇಸರ ಇಲ್ಲ. ಬಟ್ ಪ್ಲೀಸ್ ಗಿವ್ ವ್ಯಾಲ್ಯೂ ಫಾರ್ ಮೈ ಟೈಮ್. ದಿಸ್ ಈಸ್ ಮೈ ರಿಕ್ವೆಸ್ಟ್. ಇಷ್ಟು ಎಫರ್ಟ್ ಹಾಕ್ತಿದ್ದಾರೆ ನಿಮ್ಮ ಹೈಯರ್ ಆಫೀಸರ್ಸ್, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೂ ಮುದ್ದು ಮಾಡಿ ಹೇಳ್ಕೊಡೋಕ್ಕೆ ಬರಲ್ಲ ನಿಮಗೆ. ಥ್ಯಾಂಕ್ ಯು.